ನಟಿ ಕಾವ್ಯಗೌಡ ಪತಿ ಮೇಲೆ ಹಲ್ಲೆ ಆಗಿದೆ. ಕಾವ್ಯಗೌಡ ಪತಿ ಸೋಮಶೇಖರ್ ಏನಿದ್ದಾರೆ ಅವ್ರ ಮೇಲೆ ಕೂಡ ಹಲ್ಲೆ ಆಗಿದೆ. ಇಬ್ಬರ ಮೇಲೆ ಹಲ್ಲೆ ಆಗಿದೆ. ಸಂಬಂಧಿಕರೇ ಹಲ್ಲೆ ಮಾಡಿದ್ದಾರೆ. ಇದನ್ನು ಸೋಮಶೇಖರ್ ಅವರ ಅತ್ತಿಗೆಯ ತಂದೆಯಿಂದ ಹಲ್ಲೆ ಆಗಿರುವಂಥದ್ದು. ಸಂಬಂಧಿಕರು ಬಂದು ಹಲ್ಲೆ ಮಾಡಿದ್ದಾರೆ. ಯಾವ ವಿಚಾರವಾಗಿ ಮಾಡಿದ್ರು? ಕಾವ್ಯಗೌಡ ಅವರ ಗಂಡ ಸೋಮಶೇಖರ್, ಇವರಿಬ್ಬರ ಮೇಲೆ ಹಲ್ಲೆ ಆಗಿದೆ. ಸೋಮಶೇಖರ್ ಅವರ ಅತ್ತಿಗೆಯ ತಂದೆ ಇದ್ದಾರೆ, ಅವರು ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಕಾವ್ಯಗೌಡ ಏನಿದ್ದಾರೆ ಜನಪ್ರಿಯತೆಯನ್ನು ಸಹಿಸಲಾಗದೆ ಈ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ನಿನ್ನನ್ನು ರೇಪ್ ಮಾಡ್ತೇನೆ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಕಾವ್ಯ ಪತಿಗೆ ಚಾಕುವಿನಿಂದ ಇರಿದು ಬೆದರಿಕೆ ಹಾಕಿದ್ದಾರೆ. ಗಾಯಗೊಂಡಿರುವಂತಹ ನಟಿ ಮತ್ತು ಪತಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ದಾಖಲಾಗಿದ್ದಾರೆ. ಕಾವ್ಯಗೌಡ ಅಕ್ಕ ಬಾವ ಗೌಡರಿಂದ ದೂರು ಸಲ್ಲಿಸಲಾಗಿದೆ ಪೊಲೀಸರಿಗೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರವಿಕುಮಾರ್ನಿಂದ ರೇಪ್ ಬೆದರಿಕೆ ಬಂದಿದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರೇಮಾ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ನೋಡಿ, ಒಬ್ಬ ನಟಿಯ ಜನಪ್ರಿಯತೆಯನ್ನು ಸಹಿಸಲಾಗದೆ ಈ ಕೃತ್ಯ ಆಗಿದೆ, ಹಲ್ಲೆಯನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನಟಿ ಕಾವ್ಯಗೌಡ ಗೊತ್ತು, ನಟಿಯಾಗಿದ್ದಾರೆ, ಹೆಸರು ಮಾಡಿದ್ದಾರೆ, ಅವರು ಬೆಳೀತಾ ಇದ್ದಾರೆ ಅಂತಂದರೆ ಸಹಿಸೋಕ್ಕಾಗ್ತಾ ಇಲ್ಲ. ಈ ಸಂಬಂಧಿಕರಿಗೆ ಏನಾಗ್ಬಿಡುತ್ತೋ ಗೊತ್ತಿಲ್ಲ. ಕೆಲವೊಂದು ಬಾರಿ ಅವ್ರ ಸಂಬಂಧಿಕರು ತುಂಬ ಕಷ್ಟಪಡ್ತಾ ಇರಬೇಕು, ಬಡತನದಲ್ಲಿರಬೇಕು, ಯಾವಾಗಲೂ ಬೇರೆಯವ್ರ ಹತ್ರ ಸಾಲ ಮಾಡ್ತಾ ಇರಬೇಕು, ಬೇರೆಯವ್ರ ಹತ್ರ ದುಡ್ಡು ಕೇಳ್ತಾ ಇರಬೇಕು. ಹಂಗಾದ್ರೆ ಸಂಬಂಧಿಕರು ತುಂಬ ನೆಮ್ಮದಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ಎಲ್ಲೋ ಒಂದು ಸ್ವಲ್ಪ ಅವರು ಚೆನ್ನಾಗಾಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ, ಏನೋ ಅವ್ರಿಗೆ ಕಷ್ಟ ಇಲ್ಲ, ಅವ್ರು ಅಂದ್ಕೊಂಡಿದ್ದೆಲ್ಲ ಮಾಡ್ತಾ ಇದ್ದಾರೆ, ಮನೆ ಕಾರು ಎಲ್ಲ ತೆಗೆದುಕೊಳ್ತಾ ಇದ್ದಾರೆ ಅಂತ ಆದಾಗ ಸಂಬಂಧಿಕರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಕಣ್ಣಾಗ್ತಾರೆ ಅವ್ರ ಮೇಲೆ, ಇವ್ರನ್ನ ಹೆಂಗಾದ್ರೂ ಮಾಡಿ ಹಾಳು ಮಾಡಬೇಕು ಅಂತ. ಇಲ್ಲಿ ಹಂಗೆ ಯೋಚನೆ ಮಾಡಿಲ್ಲ, ಹೊಡೆದು ಬಿಟ್ಟಿದ್ದಾರೆ ಬಂದು. ಅವ್ರು ಆರೋಪ ಮಾಡ್ತಾ ಇದ್ದಾರೆ, ನಮ್ಮ ಜನಪ್ರಿಯತೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಹಿಂಗೆ ಹಲ್ಲೆ ಮಾಡಿದ್ದಾರೆ ಅಂತ. ಮನೆಗೆ ನುಗ್ಗಿದ್ದಾರೆ, ನುಗ್ಗಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಬೈದು ಅಷ್ಟೇ ಅಲ್ಲ, ನಿನ್ನನ್ನು ರೇಪ್ ಮಾಡ್ತೀನಿ ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ. ಚಾಕುವಿನಿಂದ ಎರಿದಿದ್ದಾರೆ ಗಂಡನಿಗೆ. ಈಗ ಅವರಿಬ್ಬರು ಹಾಸ್ಪಿಟಲಿದ್ದಾರೆ, ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಕಾವ್ಯ ಪತಿಗೆ ನೋಡಿ ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಅವ್ರ ಪಾಡಿಗೆ ಅವರು ಅವ್ರದ್ದೇನೋ ಕೆಲಸ ಮಾಡಿಕೊಂಡು ಇದ್ದಾರೆ. ಇವ್ರಿಗೆ ಸಹಿಸೋಕ್ಕಾಗಿಲ್ಲ ಅಂದರೆ ಏನು ಅಂತ ಅರ್ಥ. ಇಲ್ಲ ಬೇರೆ ಏನಾದರೂ ವಿಚಾರಗಳಿತ್ತ, ಹಳೇದು ಏನಾದರೂ ಗಲಾಟೆ ಇತ್ತಾ ಇವ್ರ ಮಧ್ಯೆ, ಈ ಒಂದು ಕುಟುಂಬಗಳ ಮಧ್ಯೆ, ಆ ಒಂದು ವಿಚಾರಗಳು ಇನ್ನೂ ಕೂಡ ಗೊತ್ತಾಗಿಲ್ಲ. ಮಾಹಿತಿ ಬರಬೇಕು ಅದ್ರ ಬಗ್ಗೆ. ಏನಿಬ್ಬರು ಮೇಲೆ ಹಲ್ಲೆ ಆಗಿತ್ತಲ್ಲ, ಅವ್ರಿಗೆ ಗಾಯ ಆಗಿದೆ, ಅವರು ಆಸ್ಪತ್ರೆಯಲ್ಲಿದ್ದಾರೆ. ಕಾವ್ಯಗೌಡ ಅಕ್ಕ ಬಾವ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೋಡಿ ಹಿಂಗೆಲ್ಲ ಆಗಿದೆ ಅಂತ ಹೇಳಿ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅವ್ರಿಗೆ ದೂರು ಕೊಟ್ಟಿದ್ದಾರೆ. ಅಲ್ಲಿ ರವಿಕುಮಾರ್ ಎನ್ನಾತ ಏನಿದೆ ಆತ ಹೋಗಿ ನಾನು ರೇಪ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಆಗಿದ್ದಾನೆ ಅಂತ, ಮತ್ತು ಜೀವ ಬೆದರಿಕೆ ಕೂಡ, ನಿಮ್ಮನ್ನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಅದು ಇದು ಅಂತ. ಬರೀ ರವಿಕುಮಾರ್ ಮಾತ್ರ ಅಲ್ಲ, ಅದರ ಜೊತೆಗೆ ಪ್ರೇಮಾ, ನಂದೀಶು, ಪ್ರಿಯಾ, ರವಿಕುಮಾರ್, ಈ 4 ಜನರ ವಿರುದ್ಧ ಕೂಡ ಈಗ FIR ದಾಖಲಾಗಿದೆ. ದೂರು ಕೊಟ್ಟಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.